ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಒಂದು 8:30 9 ಆಗತ್ತೈತ್ರಿ. 9 ಆಗತ್ತದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ಅಡುಗೆ ಅಂತ ಎಲ್ಲ ಆಗೈತ್ರಿ. ನಮ್ಮದು ಅಡುಗೆ ಅಂತ ಹೇಳೋಕೆ ಏನೂ ಇಲ್ಲರಿ. ಇವಾಗ ಅಡುಗೆ ಆಗೈತಿ, ಎಲ್ಲ ಆಗೈತಿ. ಬಂದು ನೋಡ್ರಿ ನಮ್ಮ ರೊಚ್ಚಿ ಜಲ್ದಿ ಹಾಯ್ ಮಾಡ್ರಚ್ಚು. ಎಲ್ಲ ಆಗೈತ್ರಿ. ಸುಮ್ಮ ಕೂತಿದ್ದೆ ನೋಡ್ರಿ. ಇವಾಗ ಬಟ್ಟೆ ಬಾಂಡೆ ಎಲ್ಲ ಮಾಡೀನಿ ನಾನು. ನೋಡ್ರಿ ಅಲ್ಲಿ ಬಟ್ಟೆ ಒಣಾಕಿನಿ. ಆಮೇಲೆ ರೊಟ್ಟಿ ಒಣಕ್ಕೆ ಇಟ್ಟೀನಿ ರೀ. ರೊಟ್ಟಿ ಜಾಸ್ತಿ ಉಳಿದೀವ್ರಿ ರೊಟ್ಟಿ. ಯಾಕಂದ್ರೆ ಡೈಲಿ 1-2 ಮಾಡ್ತೀವಿ, ಒಂದು ಥೋಡೆ ಮಾಡ್ತೀವಲ್ರಿ. ಅದ್ರಾಗ 1-2 ಉಳಿತಾವೆ. ಅದ್ರ ಕಲಾಗೆ 3-4 ದಿನದ ರೊಟ್ಟಿ ಅದಾವ್ರಿ. ಅವು ಒಳಗೆ ಮನೆಗೆ ಇಟ್ಟೇವಂದ್ರೆ ಈಗ ಮಳೆಗಾಲದಾಗ ಎಲ್ಲ ಮಳೆ ಬಂದು ಮಾಡಾಗಿ ಅವು ಬಿಸಿಲಿದ್ರೆ ಕಟಿ ಆಗ್ತಾವ್ರಿ. ಇಲ್ಲಿಕಂದ್ರೆ ಕಟಿ ಆಗಂಗಿಲ್ಲ. ಅದ್ರ ಕಲೆಗೆ ಬುರುಸ್ಗಡ್ತಾವ ಅಂಥೇಳಿ ತಂದು ಬಿಸಿಲಿಗೆ ಇಟ್ಟೀನಿ ರೀ. ಆರ್ಯಾಕೆ ನಾನು ಒಂದು ಜರ ಒಣಗ್ದು ಅಂದ್ರೆ ಚಂದ ಇರ್ತಾವೆ ಅಂಥೇಳಿ ಒಳಗೆ ಇಟ್ಟೆ ಅಂದ್ರೆ ಬುರುಸ್ಗಡ್ತಾವ್ರಿ ಅವು. ಅದ್ರ ಕಲೆಗೆ ನಂದು ಎಲ್ಲ ಆಗೈತ್ರಿ. ಇವಾಗ ತಲೆ ಇಕ್ಕೊಂಡು ಮಾಡಿ ಒಂದು ಜರ ಊಟ ಮಾಡ್ಬೇಕ್ರಿ. ನಾವು ಊಟ ಮಾಡಿಲ್ಲ, ಆಮೇಲೆ ಮಾಡ್ತೀವಿ ರೀ. ಮಾಮನೋ ಕಡೆ ಹೋಗ್ಯಾರ್ರಿ. ಅವರು ಕಬ್ನಾಗೇನೋ ಡ್ರಿಪ್ಪಿನ ಪೈಪ್ ಸುತ್ತಾವಂತ್ರಿ. ಅವು ಹ್ಯಾಂಗೆ ಸುತ್ತಾರೆ ನನಗೆ ಗೊತ್ತಿಲ್ಲ ರೀ. ಅದಕ್ಕೆ ಹೋಗ್ಯಾರ್ರಿ ಅವರು. ಡ್ರಿಪ್ಪಿನ ಪೈಪ್ ಸುತ್ತಾವು ಅಂಥೇಳಿ ಅದು ಮಿಷನ್ ತಂದಾರ್ರಿ. ಡ್ರಿಪ್ಪಿನ ಪೈಪ್ ಸುತ್ತೋದು ಏನು ಅದು ತಂದಾರ್ರಿ. ಹೋಗ್ಯಾರೆ ಸುತ್ತಲಕ್ಕೆ ಹೋಗ್ಯಾರ್ರಿ ಅವರು. ಒಂದು ಆ ಮನುಷ್ಯ ತೊಗೊಂಬಂದಾರ್ರಿ. ಹಾಗೆ ಜೋಡ್ ಅಂತೇಳಿ ಒಬ್ಬರೇ ಸುತ್ತಲಕ್ಕೆ ಬರ್ಲಂತ್ರಿ. ತಲೆ ಇಕ್ಕೊಂದಿಲ್ಲ, ಏನು ಇಕ್ಕೊಂದಿಲ್ಲ ಇವತ್ತಂತ್ರ. ಹೇಳೋಣ ಹಾಗೆ ಅಡುಗೆ ಮಾಡೋಣ, ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಜಸ್ಟ್ ಹಿನಾಯಿಗೆ ಆಯ್ತು ನೋಡ್ರಿ. ಎಲ್ಲ ಕೆಲಸನೂ ಜಾಸ್ತಿ ಟೈಮ್ ಏನಾಗಿಲ್ಲ ರೀ. ಹಿನಾಯಿಗೆ ಮಾಡ್ಬಿಡ್ತೀನಿ ರೀ ನಾನು. ನೋಡ್ರಿ ನಮ್ಮ ರಚ್ಚು ಎಷ್ಟು ಹಠ ಬರ್ತದೆ ಆಕಿಗೆ ಅಂತ. ರಚ್ಚು ಪಾಪ ಬತ್ತೋಡು ಕರ ಪಾಪ ಬತ್ತೋಡು ಪಾಪ ನೋಡ್ರಿ ನಮ್ಮ ಶಾದ ಹಾಯ್ ಮನುಷ್ಯದು. ಹಾಯ್ ಶಾದಾಗ ಹಾಯ್ ಮಾಡಿದ್ರೆ ರಚ್ಚು ಹಾಯ್ ಮಾಡ್ತಾವ್ರಿ. ಎಲ್ಲ ಕಸ ಹುಡುಗಿನೆಲ್ಲ ಮಾಡಿ ಕ್ಲೀನಾಗಿ ಮಾಡಿ ಇಟ್ಕೊಂಡಿನಿ ರೀ. ಅವ್ರು ಬರ್ನ ಅವರು ಇನ್ನೂ ಜಳಕ ಮಾಡ್ಲಾರ ಹೋಗ್ತಾರೆ ರೀ. ಬೆಳಗ್ಗೆ ಜಳಕ ಮಾಡಿದ್ರೆ ಮತ್ತು ನನಗೆ ಮಧ್ಯಾಹ್ನ ಬಟ್ಟೆ ಹೋಗ್ಯಾವ ಹೊತ್ತಂಗಿಲ್ಲ ರೀ. ಬೆಳಗ್ಗೆ ಹೇಳೋಣ ಹಂಗೆ ಹೋಗ್ಬಿಡ್ತಾರೆ ರೀ. ಅವ್ರಂತರೂ ಹೆಣ್ಣು ಕಸ ಮಾಡೋದು ಅದು ಇದು ಇರ್ತದಲ್ಲ ರೀ, ಮೈ ಹೊಲಸೋದು ಅಂತೇಳಿ ಹಂಗೆ ಇದು ಮಾಡ್ತಾರೆ ರೀ. ಇವಾಗ ಬಂದ ಬಳಿಕ ಅವ್ರು ಜಳಕ ಮಾಡಿ ಊಟ ಕೊಟ್ಕೆರೆ ಮತ್ತು ಅವ್ರ ಬಟ್ಟೆ ಮುಗಿಬೇಕಾಗ್ತದ್ರಿ. ನಾನು ಹೊಳ್ಳಿ ನಮಗಂತೂ ಅವ್ರು ಬರೋದ್ರ ನಿನ್ನೆ ಅವ್ರು ಬರ್ನ ಊಟ ಮಾಡಿದೇವ್ರಿ. ಇವತ್ತು ಹೊಸ ಐತಂದ್ರೆ ಹಾಗೆ ಊಟ ಮಾಡ್ತೇವ್ರಿ ನಾವು. ಅವ್ರು ಬರತ್ತನ ಅಂತೇಳಿ ಅಲ್ರಿ, ಹೊಸ ಐತಂದ್ರೆ ಊಟ ಮಾಡ್ತೀವ್ರಿ ನಾವು. ಏನದ ಇಲ್ಲ ಅದಕ್ಕೇನಾಗಲ್ಲ. ಹಾಗೆ ನೋಡ್ರಿ ಎಲ್ಲ ಕೆಲಸ ಅಂತ ಏನಿಲ್ರಿ. ಇವಾಗ ಸುಮ್ಮ ಕೂತೀವಿ. ಬಿಸಿಲಂತ್ರ ಬೀಳ್ತದ್ರಿ. 2 ದಿನ ಆಯ್ತು ಮಳೆ ಬಂದಿಲ್ಲ. ಇವತ್ತು ನಿನ್ನೆ ಅಂತೂ ಮಳೆ ಬಂದಿಲ್ಲ ರೀ. ಮೊನ್ನೆ ಒಂದು ಸ್ವಲ್ಪ ಬಂದಿತ್ತು ರೀ. ನಿನ್ನೆ ಏನೂ ಇಲ್ಲರಿ, ಬರೀ ಗಾಳಿ ಬಿಟ್ಟದ. ಆಮೇಲೆ ಒಂದು ಸ್ವಲ್ಪ ಬಿಸಿಲು ಬಿದ್ದದ. ಇವತ್ತಂತೂ ಫುಲ್ ಬಿಸಿಲು ಅದ ರೀ. ಏನು ಗಾಳಿ ಅಟ್ಟೆ ಬಿಟ್ಟದ್ರಿ. ಅದ್ರ ಜೋರು ಏನು ಬಿಟ್ಟಿಲ್ಲ. ರಾತ್ರಿ ಭಾಳ ಜೋರು ಬಿಟ್ಟಿತ್ತು ರೀ. ಮಕ್ಕೊಂದಾಳಿಗೆ ನಿಂಬಿಕೆ ಅಂತ ಜಾಸ್ತಿ ಬಿಂತೀವಿ. ಅವ್ರದ್ದು ನಮ್ಮ ಮಾಲಕರದು ಮಕ್ಕೊಂಡು ಬಂದಿರಿ. ಅವರೆಲ್ಲ ಐಕೊಂಡು ಹೋದ್ರಿ. ಅವರು ಮಾರ್ತಾರಲ್ರಿ, ಅದಕ್ಕೆ ಜಲ್ದಿನೇ ತೊಗೊಂಡು ಹೋದರು. ಇವಾಗ ಒಂದು ಜರ ಬಿಟ್ಟದ್ರಿ, ಚೂರು ಬಿಟ್ಟದ ಗಾಳಿ. ಆಮೇಲೆ ಬಿಸಿಲು ಬಿದ್ದದ್ರಿ. 2-3 ದಿನ ಒಣಾರ್ ಕೊಟ್ಟಂದ್ರೆ ನೆಲ ಆರ್ತದ್ರಿ. ನಮ್ಮ ಅಲ್ಲಿ ಶೇಂಗಾ ಅದಲ್ರಿ, ಅದು ಶೇಂಗಾನು ಕಿತ್ತಾರಂತ್ರಿ. ಇಲ್ಲಿ ಹೋಗ್ತೇವ್ರಿ ನಾವು. ಶೇಂಗಾ ಕಿತ್ತದ್ರಂತ ಮನೆಗೆ ಶೇಂಗಾ ಆತಾವಲ್ರಿ ಶೇಂಗಾ. ಅದ್ರ ಕಲೆಗೆ ಶೇಂಗಾ ಕಿತ್ತಂದ್ರೆ ನಾವು ಹೋಗ್ಯಾರೆ ಒಂದು ಥೋಡೆ ಐಕೊತೇವ್ರಿ. 5 ಅಂದ್ರೆ ಅದು ಅವ್ರು ತೋತಾರೆ ರೀ. ಒಂದು ಸ್ವಲ್ಪ ಥೋಡೆ ನಮಗೆ ಕೊಡ್ತಾರೆ. ಅಂದ್ರೆ ಕೂಲಿ ಹಂಗೆ ಐಸ್ತಾರೆ ರೀ. ಇಲ್ಲಿಕಂದ್ರೆ ಶೇಂಗಾ ಬೇಕಂದ್ರೆ ಶೇಂಗಾನು ಕೊಡ್ತಾರೆ. ಶೇಂಗಾದಂಗೆ ಆಗ್ಯದ್ರಿ. ಮತ್ತು ಮನೆಗೂ ಆತಾವ ಚಿಕ್ಕೊಂಡು ಸಿಗ್ತಾವೆ ಎಲ್ಲ ಮಾಡ್ತಾರೆ ರೀ. ಆಮೇಲೆ ಅವೇ ಒಣಗಿ ಎಲ್ಲ ಹಾಕಿ ಬರ್ತದೆ ರೀ ಪಲ್ಯ ಹಾಕತ್ತ. ಬರ್ರಿ ಇವತ್ತಿನ ಲಾಗ ಸ್ಕಿಪ್ ಮಾಡಿದೆ ನೋಡ್ಕೋತೀರಿ ಅನ್ಕೊತೀನಿ ರೀ. ಇವತ್ತಿನ ಲಾಗ್ದೊಳಗೆ ಏನು ಆತು ಅಂತೇಳಿ ನೋಡೋಮತ್ರಿ. ನಮ್ಮ ರಚ್ಚು ನೋಡ್ರಿ ಹೆಂಗೆ ಬಿದ್ದೋದಾಡತ್ತಾಳ. ರಾಧಿಕಾ ನೀರು ಕುಡ್ಲಾರ ಬಟ್ಟೆಕ ಅವರು ಉಂಡ್ರಿ. ಇನ್ನಾಗಿ ಉಂಡಿಕೆರೆ ಗಂಗಾ ಸರಿಸಿಟ್ಟಾರ್ರಿ ರಚ್ಚು ರಾಧಿಕಾ. ರಾಯಣ್ಣ ನಿಂಬಿಗೆ ತೊಗೊಂಡು ಆಟ ಆಡಕತ್ತಾನ ರೀ ಅವನು. ಮಾಲಕರು ಬಂದಿರ್ರಿ. ಅವರು ಬಂದು ಕೆರೆ ಹಾಲು ತಿಂಡಿ ಮಾಡಿ ಇವಾಗ ಮೇವು ಕತ್ತರ್ಸಾಕತ್ತಾರ ನೋಡ್ರಿ. ಮಾಮನೂ ಅವರು ಕೂಡಿ ಮೇವು ಕತ್ತರ್ಸತ್ತಾರ. ಮೇವು ಮಳೆಗೆ ಒಂದು ಜರ ಹಸಿ ಆಗಿತ್ತಲ್ರಿ, ಅದಕ್ಕಲಾಗೆ ಜಲ್ದಿ ಕತ್ತರ್ಸಲಾಗಿತ್ತೇಳಿ ಒಂದು ಸ್ವಲ್ಪ ಕಡೆ ಆರಾಕಿರ್ರಿ. ನಾನು ರೊಟ್ಟಿ ಅತ್ತ ಆರಾಕಿನ ನೋಡ್ರಿ. ಹೆಂಗೆ ಆರಾಕಿನತ್ತಿ ರೊಟ್ಟಿ ಅದೆಲ್ಲ ಆರಾಕಿನಲ್ರಿ ನಾನು. ಒಣಗದ ಬಳಕ ಅವನು ತಂದು ಒಳಗೆ ಇಡ್ಬೇಕು ರೀ, ಕಟ್ಟಿ ಆದ ಬಳಕ. ಯಾಕಂದ್ರೆ ನಾಯಿ ಎತ್ತು ಬರ್ತಾವ್ರಿ ಹೊರಗೆ. ನಮ್ಮ ರಚ್ಚು ನೋಡ್ರಿ ಹೆಂಗೆ ಮುಕ್ಕೊಂದಾಳ, ಎಷ್ಟು ಚಂದ ಮುಕ್ಕೊಂದಾಳ ಅಂತೇಳಿ. ಎಷ್ಟು ಇದು ಮಾಡಿದ್ರೂ ಒಟ್ಟ ಇದನ್ನೇ ಮಾಡಲ್ಗಿಳ ರೇಖೆ ಅಂತರ ಎಬ್ಬಸ್ರಿ. ಯಾಕೆನೂ ಹೇಳಲ್ಗಾದಳು ನೋಡ್ರಿ ಫ್ರೆಂಡ್ಸ್. ಇವಾಗ ಮಾಮ ಹುಲ್ ತರಕ್ಕೆ ಹೋಗ್ಯಾರ್ರಿ ದನಗಳಿಗೆ. ಅಲ್ಲಿ ಹಿಂದೆ ಕಬ್ಬಿನಿಂದ ಕರಿಕೆ ಇರತ್ರಿ. ಹಿಂದೆ ನಮ್ಮ ಮನೆಯಿಂದ ಕಬ್ಬು ಅದಲ್ರಿ, ಅದು ಇವ್ರದೇ ರೀ. ಅಲ್ಲಿ ಕರಿಕೆ ಎತ್ತಿರತ್ರಿ. ಅದಕ್ಕೆ ಎತ್ತರ ಭಾಳ ಆಗತ್ರಿ. ತೊಂಬನ ಹೋಗ್ಯಾರ್ರಿ ಅವರು ತರ್ಲಿಕ್ಕೆ. ತಂದು ದನಗಳಿಗೆ ಹಾಕತ್ತೆ ಹೇಳ್ಯಾರಿ ಅವರು. ಅದಕ್ಕೆ ತರ್ಲಿಕ್ಕೆ ಹೋಗ್ಯಾರ ಅವರು. ನನಗೆ ಇದು ಕೆಲಸ ಹೇಳೋಗ್ಯಾರ ಅವರು. ನೋಡ್ರಿ ಇಲ್ಲಿ ಇದೆಷ್ಟು ಹುಲ್ಲು ಕೆತ್ತತ್ ಹೇಳ್ಯಾರಿ. ಹುಲ್ಲು ಕೆತ್ತಬೇಕ್ರಿ ಇವ್ರಿಗೆ ಕರ್ಕೊಂಡು ನಾನು.
ಅವರು ಹುಲ್ಲತ್ತೆಲ್ಲ ಗೋಳೆ ಮಾಡ್ಕೊಂಡು ಮಾಡಿ ಬಂದಿರ್ರಿ. ಅದ್ರ ಕಾಲಾಗ ಒಂದು ಜರ ಕುಂದ್ರಾಲಕತ್ತೇಳಿ ನಾನು ನೀರು ತೋರಿಸಿದ್ರಿ ಎಮ್ಮಿಗಳಿಗೆ. ನೀರು ತೋರಿಸ್ಬೇಕಂತ ತೋರ್ಸಾಗತ್ತೆ ನೋಡ್ರಿ ಇವಾಗ. ಯಾಕಂದ್ರೆ ಅವ್ರೊಂದು ಸ್ವಲ್ಪ ಹುಲ್ಲ ಕರಕಿ ಕೆತ್ತಿ ಕೈ ನುವ್ಸಾಗತ್ತಿದ್ದತ್ರಿ. ಅದ್ರ ಕಾಲಾಗೆ ನಾ ಇದು ಮಾಡ್ತೀನಿ ಅಂದ್ರೆ ಯಾಕಿರ್ಲಕತ್ತೆ ನಾನೇ ಕುಡಿಸ್ತೀನಿ ಅಂತ ನಾನೇ ಕುಡಿಸೋಕೆ ಹೋದ್ರಿ. ಅದು ಒಂದು ನಡ್ವಕ್ಕೆ ಒಂದು ಎಮ್ಮೆ ಕೂತ ಹಚ್ಚಿ ಕೂಡ ಒಂದು ಎಮ್ಮೆ ಅದ. ಎಟ್ಟೆ ಸರ್ಸತ್ರಿ ಎಲ್ಲಿ ಹೋಗಲಾಗಿತ್ತು ರೀ. ಸನಿಕೆ ತೊಗೊಂಡು ಹೊಡೆದ್ರು ಭೀ ಹೋಗಲಾಯ್ತು. ಅದಕ್ಕೆ ನಾನೇ ಆಚೆ ಕಡೆ ಹೋಗಿ ಕುಡಿಸಿದ್ರಿ. ಎಲ್ಲಿ ನಿತ್ತರಿ ಸರಲಿಗೆ ಅದ್ರಿ ಅದು ಒಟ್ಟ. ಅದಕ್ಕಾಗಿ ಆಚೆ ಕಡೆ ಹೋಗಿ ನಾನೇ ಕುಡಿಸೋಗತ್ತೀರಿ. ತಂತದು ನೀರು ಹಾಕ್ಬೇಕಾಗ್ತದೆ ರೀ. ಅಲ್ಲಿದು ಹೇಳದಂತಂದು ನಂದು ಕಾಲು ಒಂದು ಸ್ವಲ್ಪ ನಿನ್ನೆ ಇದು ಹತ್ತಿತ್ತಲ್ರಿ. ಅದಕ್ಕೆ ಕಾಲು ಬ್ಯಾನ್ ಅಲಾಗತ್ತಿತ್ತು ರೀ. ನಾನು ಕುಂಟಾಗತ್ತಿದ್ರಿ ಒಂದು ಜರ. ಚಪ್ಪಲಿ ಹಾಕೊಂಡಿದ್ದೈತಿಲ್ರಿ ಹಾಗೆ ಕುಡ್ಸಾಗತ್ತಿದ. ಹುಲ್ಲು ಅಂತೂ ಕಿತ್ತಲಿಲ್ರಿ. ಹುಲ್ಲು ಕಿತ್ಬೇಕಂತಿದೆ ರೀ, ಕಿತ್ತಲಿಲ್ಲ. ಅದಕ್ಕೆ ನಾವು ಮಾಮ ಬಿಟ್ಕೊಂಡು ಹೋಗಿದ್ರಿ. ಅದಕ್ಕೆ ಹೊಂಟೀರಿ ಅವ್ರ ಬಲ್ಲಿ. ಅವರು ಅಲ್ಲಿ ಹುಲ್ಲು ತೆಗಿತಾರಂತ್ರಿ. ಬರ್ಬೋದು ನಡ್ಡಿಗೆ ತಿಳ್ರಿಕಿ ಮತ್ತು ಎತ್ಕೊಂಡ ಅಲ್ಲಿ ಅರ್ನಿ ಮೇಲಿಂದ ಹುಲ್ಲು ಕಿತ್ತಾರೆ ಅವರು. ಒಂದು ಜರ ಬೆಳ್ಳಿ ಬೆಳಗತ್ರಿ ಯಾವ್ದು ಶೇಂಗಾ ಹೊರದ ಬಾಜು. ಅದಕ್ಕೆ ಹೊಂಟೀವ್ರಿ ನಾವು ಅವ್ರ ಬಲ್ಲಿ. ಅಲ್ಲಿ ಕೂತು ಒಬ್ಬೊಬ್ರಿಗೆ ದಾಸರ ಹೊಂಟಿತ್ರಿ ಕೂತು ಅದ್ರ ಕಡೆಗೆ ಅವ್ರ ಬಲ್ಲೆ ಹೊಂಟೀವ್ರಿ. ಬೆಳ್ಳಿ ಕಿತ್ಲಾತಾರ್ರಿ ಅವರು. ಎಲ್ಲ ಕಡೆ ಬೆಳ್ಳಿ ಹರಡ್ಯದಂತೇಳಿ ಇಲ್ಲೇ ಹರೋಡ್ರಿ. ಆಗ ಕಾಣಲಿಲ್ಲ ನೀ ಆ ಕಡೆ ನಡಿ. ಹೇ ಇವೆಲ್ಲ ಪರ್ಕಿ ಹೆಂಗೆ ಕೊಟ್ರ ಪರ್ಕಿ ತೆಂಗಿನಕಾಯಿ ಬಿದ್ದಾರೆ ಗಿಡದಾನು ಬಿದ್ದಿ. ರಚ್ಚು ಬಾಯ್ ಕಡೆ ಎಲ್ಲದ ಕೊತ್ತಂಬರಿ ಎಲ್ಲದ ಮನೆ ಹುಡ್ಕಾಡಿದ್ದೆ ಸಿಗ್ತೈತಿ. ಹಾಂ ಕೊಡು. ಮನೆ ಕೊತ್ತಂಬರಿ ಹುಡ್ಕ್ಯಾಡ್ರಿ ಸಿಕ್ಕಿಲ್ರಿ ಅವರಿಗೆ. ಈಗ ಸಿಗ್ಲಾಗತ್ತದ್ರಿ ಕೊತ್ತಂಬರಿ. ಬೆಂಡಿಕಾಯಿ ಅದು ಇದು ಹಾಕ್ಯಾರ್ರಿ ಒಳಗೊಂದು ಜರ. ಇಲ್ಲೇ ನಿಂದ್ರ ಹಚ್ಚು, ಇಲ್ಲೇ ಕುಂದ್ರಿ ನೀ. ಹಾಂ ಎಲ್ರಿ ಎದ್ದೋದು ಜರ ಎಲ್ಲದ. ಹಾಂ ಇಲ್ಲದ ರಾಯಣ ಸಿಕ್ಕದವ್ರು. ಇದ್ರಂದು ಏನು ಮಾಡ್ತೀನಿ ನೀವು? ಹುಲ್ಲು ತೆಗಿತೀವಿ. ಶೇಂಗಾ ಅದ ರೀ. ಇಲ್ಲ ಎಲ್ರಿ ಜರ್ ಅದ. ಬಿದ್ದಿ ಇದು ಹಿಡ್ಕೋ. ಹಾಂ ವಾಸತ್ತು ಹಾಂ ತಗೋದು. ಅದು ಇದ್ರ ಹುಲ್ಲ ಸಣ್ಣ ಹುಲ್ಲ ಹಾಕಂಗೆ ಬಿಡು. ದಂಡಿ ಕೆತ್ತ ಮತ್ತು ಬೇಯ್ತ ಆ ಒಳಗೆ ಒಟ್ಟು ನನಗೆ ಅಲ್ಲಿ ಇಲ್ಲಿ ಹುಲ್ಲು ಕದ್ಲಾಗ್ತಿದೆ ನೋಡ್ರಿ. ನಾವು ಅವ್ರಿಗೆ ಒಂದು ಸ್ವಲ್ಪ ಹುಲ್ಲು ಗೋಳೆ ಮಾಡಿ ಕೊಡ್ಬೇಕಂತೇಳಿ ಕೊತ್ತಂಬರಿ ಸಿಕ್ತ್ರಿ. ಹುಲ್ಲು ಕೆತ್ತ ಮತ್ತು ಜರ ಅವರು ಹಾಗೆ ನಮ್ಮ ಗುಡಾನೆ ಕೆತ್ತಾಗತ್ತಿರ್ರಿ. ಒಂದು ಜರ ಗೋಳೆ ಮಾಡಿ ಕೊಟ್ಟೆ ಅಂದ್ರೆ ಜಲ್ದಿ ಆಗ್ತದಲ್ರಿ. ಅವ್ರಿನ್ನೂ ದೊಂತಿ ಜಲ್ದಿ ಎಮ್ಮೆಗಳ್ಗೂ ಇದು ಆಗ್ತದೆ. ಒಂದು ಸ್ವಲ್ಪ ಕೂಡ್ಲಿಕ್ಕೆ ನಾವು ಟೈಮ್ ಸಿಗ್ತದಲ್ರಿ. ಅದ್ರ ಕಲೆಗೆ ಕೊತ್ತಂಬರಿ ಸಿಕ್ತು. ಒಂದು ಎರಡೇ ಕಡ್ಡಿ ಸಿಕ್ತ್ರಿ ಬರೀ 2 ಗಿಡ. ನಮ್ಮ ರಚ್ಚನ ಕೈಯಾಗ ಒಂದು ಇಷ್ಟು ಕೊಟ್ಟಿದ್ರಿ. ಆಕೆ ಎಲ್ಲನೇ ತೊಗೊಂಡು ಹಾರೇ ಹೊಡೆದವ್ರಿ ಕೊಟ್ಟಿದ್ದೆಲ್ಲ. ಹಾಂ ಮಾಡ್ದವ್ರಿ ಆಕೆ. ನಾನೇ ಗೋಳೆ ಮಾಡಿಡು ರಾಯಣ ಅಂತ ಹೇಳಿದ್ರಿ. ಮತ್ತು ನಮ್ಮ ರಾಧಿಕಾ ನೋಡ್ರಿ ಎಲ್ಲ ಕಿತ್ತು ಇಡತ್ತ. ನಾನು ಹುಲ್ಲು ನಾನು ಹೂ ಶೇಂಗಾ ಬೆಳೆನೇ ಕಿತ್ಬಿಟ್ಟಿಡ್ರಿ ಆಕೆ. ಒಂದು 4 ಕಾಯಿ ಇದ್ದು ರೀ. ಸಣ್ಣದ ಬೆಳೆ ಕಿತ್ತಾಡ್ರಿ ಆಕೆ. ಏನು ದೊಡ್ಡದು ಕೆತ್ತಿತ್ತಿಲ್ಲ. ಅವರು ರಚ್ಚು ಅಲ್ಲಿ ಹೋಗಿ ಕೂತ್ಕೊಳ್ರಿ. ಆಗ ಬಿದ್ದಳು ಅಲ್ರಿ. ಅದಕ್ಕಾಗಿ ಈ ಸಲ ಅಂಜಿಕೆ ಆಯ್ತದ. ಅಲ್ಲೇ ನಿತ್ತಾಡ್ರಿ ಒಟ್ಟ ತಳಗೆ ಬಂದಿಲ್ಲ. ನನಗೆ ನಿನ್ನೆತ್ತೆ ಒಂದು ಸ್ವಲ್ಪ ಕಟ್ಟಿಗೆ ಹೊಡೆದಿದ್ರಿ. ಕಟ್ಟಿಗೆ ಇರ್ಲಾರ ಬಟ್ಟೆಕ ಕೈ ಬ್ಯಾನ್ ಆಗತ್ತೈತ್ರಿ. ಅಂದ್ರೆ ಭೀ ಒಂದು ಸ್ವಲ್ಪ ಕೆತ್ತು ಕೊಟ್ರಿ ಅವ್ರಿಗೆ ಹುಲ್ಲ ಎಷ್ಟು ಆಗ್ತದೆ ಅಷ್ಟು. ಅದು ಇದು ಇದು ಐತ್ರಿ. ಅದು ಇದು ಗಿಡ ಅದು ಇದು ನನಗೆ ಹುಲ್ಲಿಂದ ಗೊತ್ತಾಗಲ್ರಿ ಯಾವ್ಯಾವ ಹುಲ್ಲು ಹತ್ರಿ. ಸಣ್ಣ ಹುಲ್ಲು ಯಾವ್ದು ಇರ್ತದಲ್ಲ
ಅದೆಲ್ಲ ಕೆತ್ತು ಕೊಟ್ರಿ. ನನ್ನ ಕೈಲಿ ಆಗಲ್ಲ ಅಂತೇಳಿ ಓನಿತ್ರಿ. ನಾನಲ್ಲಿ ಮಾಮಂದ್ರು ಸಾಕು ಅಂದರು. ಆಯಿತು ನನಗೆ ಸಾಕು ಆಗಲ್ಲ ಅಂತೇಳ್ದೆ. ಅಷ್ಟೊತ್ತು ಹೇಳಿದ್ರಾಗ ಇರುವಿನ ಮನೆ ಮೇಲೆ ಹೋನಿತ್ತೀನಿ ರೀ ನಾನು. ಕಾಲಿಗೆಲ್ಲ ಕಡ್ದ್ರಿ, ಕಾಲ ಮೇಲೆಲ್ಲ ಏರು ಪಟ ಪಟ ಬಂದ್ಕೆರೆ ನಾನು ಜಾಡ್ಸ್ಕೊಳಗತ್ರಿ. ಯಾಕಂದ್ರೆ ಇರುವಿನ ಮನೆ ಇತ್ತು ಅಲ್ಲಿ ನೋಡ್ರಿ, ಅಲ್ಲಿ ಎಷ್ಟು ಇರು ಹರಿದಾಡತ್ತವ ಅಂತೇಳಿ ಹೋಗಿ ಅದ್ರ ಮೇಲೆ ಕಾಲು ಕೊಟ್ಟಿನಿ ನಾನು ನೋಡ್ಕೊಂಡಿಲ್ರಿ ಹೋಗಿ ಕಾಲು ಕೊಡೋಕೆ ನಂದೇ ತಪ್ಪರಿ. ಅದ್ರ ಕಲೆಗೆ ಮತ್ತು ಬಂದು ಮಾಡಿ ಇರುವ ಒಂದು ಸ್ವಲ್ಪ ಇದು ಮಾಡ್ಕೊಂಡ್ರಿ, ಜಾಡ್ಸ್ಕೊಂಡ ಕಾಲಿನೆಲ್ಲ. ಯಾಕಂದ್ರೆ ಜಾಸ್ತಿ ಕಡೆ ಆಗತ್ತೀವಿ ರೀ, ಭಾಳ ಅಂದ್ರೆ ಭಾಳ ತುರ್ಸಾಗತ್ತೀವಿ. ಎರಡು ಕಾಲಿಗೆ ಏರ್ಬಿಟ್ಟಿವಿ ರೀ. ನನಗೆ ಮೊದಲೇ ಇರು ಕಡ್ದು ಒಂದು ಸಲ ಇದಾಯ್ತಂದ್ರೆ ತುರಿಸ್ತಾರೆ ಕೆಂಪಿರು ಇದ್ದು. ಅದ್ರ ಕಲೆಗೆ ನಾನು ಅವರು ಕೆತ್ತಲಗತ್ತೇವ್ರಿ ಮತ್ತೊಂದು ಜರ ಕೆತ್ತಬೇಕಂತೇಳಿ ಪಟ ಪಟ ಒಂದಿಟ್ಟು ಕೆತ್ತಿ ಮಾಡಿ ಮತ್ತು ಹೋತೀನಿ ರೀ ನಾನು ಆ ಕಡೆ. ನನಗಂತೂ ಜಾಸ್ತಿ ಕೆತ್ತೋದಾಗಲ್ಲ ರೀ. ಕೂತು ಕಸ ತೆಗೆದತ್ತೈತಂದ್ರೆ ಚಂತನ ಮಾಡ್ತೇವ್ರಿ. ಕೂಲಿ ಹೋಗಿರ್ತೇವಲ್ರಿ, ಜಗ್ಗಸ್ತು ಮಾಡ್ಬೇಕಾಗ್ತದ. ಇಲ್ಲಿ ಅಂದ್ರೆ ಅವ್ರ ಕೆಲಸ ಇರ್ತದೆ, ಅವ್ರು ಮಾಡ್ಕೋತಾರೆ ಅಂತೇಳಿ ಬಿಟ್ಟು ಬರ್ತೀವಿ ರೀ. ಎಲ್ರಿ ಯಾರು ಬಲ್ರಿ ಕೂಲಿ ಹೋದೆ ಅಂದ್ರೆ ನಾವೇ ಜಗ್ಗಸ್ತು ಮಾಡ್ಬೇಕಾಗ್ತದೆ ರೀ. ಅಲ್ಲಿ ಹೋದೆವು ಅಂದ್ರೆ ಮಾಡಿರಿ ಅಂತಾರೆ ಅವರು, ಪಗಾರ ಕೊಡ್ತೇವೆ ಮಾಡ್ಬೇಕಾಗ್ತದೆ ರೀ ಅಲ್ಲಿ. ಅದ್ರ ಕಲೆಗೆ ನಾನು ಒಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಮಾಡಲಿ ಅಂತೇಳಿ ನಾನು ಒಂದು ಸ್ವಲ್ಪ ಹುಲ್ಲು ಕೆತ್ತಿ ಮಾಡಿ ಹೋಗ್ತೀನಿ ರೀ. ಇವಾಗ ರಚುನು ತಳ ಬರೋದು ಮ್ಯಾಲೆ ಬರೋದು ಮಾಡ್ತೀವಿ ರೀ. ಆಕಿನೂ ಚಪ್ಪಲಿ ಹಾಕಿನಲ್ರಿ ಕಾಲಾಗ. ಅಂದ್ರೂ ಭೀ ಇದು ಮಾಡಿದ್ರಿ, ತೊಗೊಂಡು ಬಂದರು. ಪಟ ಪಟ ಅಂತೇಳಿ ಕೆತ್ತಲತ್ತಿದ್ರಿ. ನಾನು ಕೆತ್ಕೆರೆ ಇದು ಮಾಡ್ಕೆರೆ ಕರ್ಕೊಂಡು ಹೋಗ್ತೀನಿ ರೀ ಅವರಿಗೆ. ಮತ್ತು ಸುಮ್ಮನೆ ತಿರುಗಾಡ್ತಾರೆ ಅವರು. ಇಲ್ಲಿಕಂದ್ರೆ ಶೇಂಗಾ ಬೆಳೆ ಅಥವಾ ತುಳಿಯೋದು ಮಾಡೋದು ಮಾಡ್ತಾರೆ. ಅದ್ರ ಕಲೆಗೆ ಪಟ ಪಟ ಅಂತೇಳಿ ಅವ್ರಿಗೆ ಎಷ್ಟು ಕೆತ್ತಿ ದಂಡಿದ್ದು ಕೆತ್ತ ಅಂದಾರತ್ರಿ ಅವರು ಹುಲ್ಲ. ಯಾಕಂದ್ರೆ ಅರ್ನಿನೂ ಸ್ವಚ್ಛ ಆಗ್ತದೆ, ಆಮೇಲೆ ಹುಲ್ಲು ಆಗ್ತದಲ್ರಿ ದನಗಳಿಗೆ. ಅದ್ರ ಕಲೆಗೆ ನೋಡಿರಿ ಹೆಂಗೆ ಓಡಾಡಕತ್ತಾರ ಅವ್ರು ಅಂತೇಳಿ. ಹುಳ ಹುಟ್ಟಿದ ಒಟ್ಟು ಅಂಜಿಕೆನೇ ಇಲ್ಲರಿ ಅವ್ರಿಗೆ. ನಾ ಅಂತೂ ಭಾಳ ಅಂಜುತ್ತೀನಿ, ಅವ್ರಿಗೆ ಅಂಜಿಕೆ ಅದೇನಿಲ್ಲ ಯಾರಿಗೆ ಗೊತ್ತಾ. ನೋಡಿ ಶೇಂಗಾ ಹೊಲ ಇಟ್ಟದ ಅಂತೇಳಿ. ಇದೇ ಶೇಂಗಾ ಹರಿತಾರೆ ರೀ, ಯಾವಾಗ ಹರಿತಾರೆ ನನಗೆ ಗೊತ್ತಿಲ್ಲ. ಕಿತ್ತೆ ನೋಡ್ರಿ ಜರ ಕೆಲಸ ಮಾಡ್ದೇವ್ರಿ, ಹುಡುಕಿದ್ದೇವೆ. ನಮಗೇನು ಇದು ಆಲಿಲ್ರಿ ಅದು. ನೋಡ್ರಿ ಅಲ್ಲಿ ಅವರು ಕೆತ್ತಲಾಗತ್ತಾರ ದನಗಳಿಗೆ ಅಂತೇಳಿ. ದಂಡಿ ಎಲ್ಲ ಮೇವು ಕೆತ್ತಲಾಗತ್ತಾರ ರೀ. ದನಗಳಿಗೆ ಮಾತ್ರ ಕೆತ್ತದಂಗೆ ಮಾತ್ರ ಅಂತೇಳಿ ನಾವು ಒಂದಿಟ್ಟು ಶೇಂಗಾ ಬೆಳ್ಳಿ ಕೆತ್ತವ್ರಿ. ನಮ್ಮ ಸಾದಾ ಇಷ್ಟು ತೊಗೊಂಡು ನಡೆದೀವ್ರಿ ಮನೆಗೆ. ಓ ಮಮ್ಮಿ ನೋಡ್ರಿ ನಮ್ಮ ರೊಚ್ಚಿಲಿ ಬೆಳ್ಳಿ ಹಿಡ್ಕೊಂಡು ನಡ್ದಾವ್ರಿ. ದನಕ್ಕೆ ಹಾಕ್ಲಿಕ್ಕೆ ಒಂದು ಹುಲ್ಲು ತೊಗೊಂಡ್ಕೆರೆ ಒಯ್ದು ಅದಕ್ಕೆ ದನಕ್ಕೆ ಹಾಕ್ತೇವ್ರಿ. ಅವ್ರು ಆಮೇಲೆ ಬರ್ತಾರೆ ರೀ. ಚುಕ್ಕಳು ಕೂಡ ಹಾಲಿಲ್ರಿ ನನಗೆ. ಎಲ್ಲ ಒಟ್ಟು ಗುಯ್ಯನೇ ಒಳಗೆ ಹೊಂಟ್ರಿ. ಅದ್ರ ಕಾಲಾಗ ಎಲ್ಲ ಹಾಳಾಗ್ತದಲ್ರಿ ಶೇಂಗಾ ತೊಳ್ದಾಡ್ದ್ರಂದ್ರೆ. ಬೆಳ್ಳಿ ಅದು ಕಿತ್ತಾರಂತೇಳಿ ಕರ್ಕೊಂಬಂದ್ರಿ ಅವ್ರಿಗೆ ನಾನು. ಒಂದು ಜರ ಕಿತ್ತಿದೇವ್ರಿ, ಒಂದು ಹುಲ್ಲ ಕಿತ್ಕೆರೆ ಬಂದೇವ್ರಿ. ಏನಿಲ್ಲ ಅಂದ್ರೆ ಒಂದು ಗಂಟೆ ಐತ್ರಿ ಅದೇ. ಅವ್ರು ಒಂದು ಇನ್ನೊಂದು 2-3 ಗಂಟೆ ಕಿತ್ಕೊಂಡ್ಕೆರೆ ಬರ್ತಾರೆ ರೀ. ಹುಲ್ಲು ಜಾಸ್ತಿ ಅದ ರೀ ಇದ್ರಾಗ, ಶೇಂಗಾದಾಗ ಹುಲ್ಲು ಜಾಸ್ತಿ ಅದ ರೀ. ಅದ್ರ ಕಲೆಗೆ ಹುಲ್ಲು ಎಮ್ಮೆಗಳಿಗೂ ಆತಾವ್ರಿ, ರಗಡ್ ರೀ ಹುಲ್ಲ. ನಾವು ಒಂದು ಕುರಿ ತಂದ್ವಿ ಅಂದ್ರೆ ಚಂದ ಆತೈತೆ ರೀ. ನಮ್ಗೆ ಕುರಿ ಆತಿತ್ತು, ಎಲ್ಲ ಇದೂ ಆತಿತ್ತು. ಕುರಿಗೆ ಹುಲ್ಲು ರಗಡ್ ಆತಿತ್ತು ರೀ. ಬ್ಯಾಡ ಅಂದ್ರಿ, ಅದಕ್ಕೆಲ್ಲ ಬಿಟ್ಟು ಬಂದೇವ್ರಿ ಮನೆಗೆ. ಯಾರು ಬಾ ಬಾ ಬಾ, ಅದು ಎಮ್ಮಿಗೆ ಹೋಗಟ್ರ ಅಣ್ಣ. ಹಾಂ ತಿನ್ನು, ಎಮ್ಮಿಗೆ ಹೋಗಟ್ರ ಅಣ್ಣ. ಬಾರಚ್ಚು ಬಾವ, ಶೇಂಗಾ ತಿನ್ನತ್ತಿ ಬಾ. ಇಲ್ಲೋಡಿ ಶೇಂಗಾ, ಬರ ನಾ ಎಬ್ಸೋದನ್ನ ಬರಂಗಿಲ್ಲ ರೀ ಆಕಿ. ಅದಕ್ಕೆಲ್ಲ ನಾನೇ ಎಬ್ಸ್ಕೊಂತೀನಿ ಆಕಿ. ಹೆಂಗೆ ಕೂತಾವ ನೋಡ್ರಿ. ಬಾ ಓ ಮಮ್ಮಿ ಒತ್ಕೋಲಿ, ಒತ್ಕೋಬೇಕಂತ್ರಿ ಆಕಿಗೆ. ಒತ್ಕೊಂಡ್ರಿ ಆಕಿಗೆ ಒತ್ಕೋಬೇಕತ್ತ. ತೆಂಗಿನಕಾಯಿ ಅಂತ ನೋಡ್ರಿ ಇಲ್ಲಿ ಮನೆ ಮುಂದೆ ಅದ. ರಪ್ಪ ಅಂತ ಮೊನ್ನೆ ಒಂದು ಬಿದ್ದದ್ರಿ. ಇವಾಗ ಇನ್ನೊಂದು ಇದು ಆಗ್ಯದ್ರಿ, ಯಾವಾಗ ಬೀಳ್ತದೇನೋ. ಅಲ್ಲ ರಚ್ಚು, ನನ್ನ ಮಮ್ಮಿ ಅದು ಭಾಳ ಶಾಣೆ ಅದ ರಚ್ಚು. ನೋಡ್ರಿ ಮಧ್ಯಾಹ್ನ ಊಟಕ್ಕತ್ತೆ ಬಂದಾರ್ರಿ ಅವರು. ಹುಲ್ ಕಿತ್ತಿ ಮಾಡ್ಕ್ಯಾರೆ ಟೈಮಿಗೆ ಬಂದಾರ್ರಿ ಅವರು. ಊಟ ಹೊಸೋಗನ ಟೈಮಿಗೆ ಹೊಸ ಆಗ್ತದ ರೀ. ಅದಕ್ಕೆಲ್ಲ ಬಂದ್ರಿ ಅವರು. ಹಂಗೆ ಊಟ ಮಾಡಿ ಹೋಗ್ಬೇಕಂತೇಳಿ ಊಟ ಮಾಡತ್ತಾರ್ರಿ ಅವರು. ನಾವು ಆಗಂತ ಮಾಡಿದೇವ್ರಿ, ಅದಕ್ಕೆ ನಮ್ಗೆ ಗೊತ್ತಿಲ್ಲ, ಅವರೇ ಮಾಡುತ್ತಾರ್ರಿ. ನಮ್ಮ ರಚ್ಚು ನೋಡ್ರಿ ಶೇಂಗಾ ಡಬ್ಬಿ ಹಿಡ್ಕೊಂಡೆ ಕೂತ ಶೇಂಗಾ ತಿನ್ನಾಕ. ಅದು ಮುಚ್ಚಿಟ್ಟಿದ್ರಿ. ಇನ್ನಾಗ ಜಸ್ಟ್ ಅವ್ರ ಪಪ್ಪ ತೊಗೊಂಬಂದರು. ಅದಕ್ಕೆಲ್ಲ ಇದು ಡಬ್ಬನೇ ಕೊಡಲ್ಗಾಡ್ರಿ ಯಾರಿಗೆ ಹಾಕಿನು. ಬರ್ರಿ ಎಲ್ಲರೂ ಊಟ ಮಾಡತ್ತಿರತ್ತ. ಊಟ ಮಾಡತ್ತಾರ ನೋಡ್ರಿ ಅವರು. ಶೇಂಗಾ ಕಾಲ ಕಚ್ಚಾಡ್ತಾರ ನೋಡ್ರಿ ಅವರು. ಶೇಂಗಾ ಡಬ್ಬಿ ಕಾಲಾಗ ರಾಡಿಗೆ ಒಟ್ಟು ಕಳ್ಸ ನನಗ. ನಾ ತಂದನೆ ಒಟ್ಟು ತಿನ್ನೋದು ಹೇಗೆ ಹಿಡ್ಕೊಂಡ್ ಕುಂದ್ರಬೇಕಲ್ಲ ಅವರು ತೊಗೊಂಡ್ರಿ ಮತ್ತೆ ಒಟ್ಟು ಡಬ್ಬಿನ ಖಾಲಿ ಮಾಡಿದ್ರು ನೋಡ್ರಿ. ರೊಟ್ಟಿ ಕೂಡ ಅವ್ರು ಶೇಂಗಾ ಶೇವಾ ಅದು ತಿಂತಾರಿ. ಉಪ್ಪಿನಕಾಯಿ ಅದಾರಿ, ಉಪ್ಪಿನಕಾಯಿ ತಿನ್ನಂಗಿಲ್ರಿ ಅವರು. ನಮ್ಗೆ ಅದ ರೀ, ಅದಕ್ಕೆಲ್ಲ ನಾವು ತಿಂತೇವೆ. ಅವರು ಊಟ ಮಾಡತ್ತಾರ್ರಿ. ನಾವು ಆಗಳೇ ಊಟ ಮಾಡೀವಿ. ನಮ್ಗೇನಿಗೆ ಹೊಸ ಇಲ್ಲ.
ಹಿಂಗೆ ಹೊಡೆದಾಡ್ಬೇಕು ಕೊಡು 3 ಮಂದಿರ ಅಂದ್ರೆ ಬಿ ಭಾಳ ಅಂದ್ರೆ ಭಾಳ ಕಚ್ಚಾಡ್ತಾರ್ರಿ ಅವ್ರಂತ್ರ ಎಲ್ಲ ಏನಕ್ಕಾಗಲಕ್ಕ ನಮ್ಮ ರೊಚ್ಚ ಬದಲ್ಬೇಕ್ರಿ ನೋಡ್ರಿ ಶೇಂಗಾ ಡಬ್ಬಿನ ತೊಗೊಂಬತ್ತಾಳ ಯಾರಿಗೆ ಕೊಡೋರಿಗೆ ರೊಚ್ಚ ನನಗೆ ಬಂದಿರ್ತಾ ಇವಾಗ ನೋಡ್ರಿ ಇದು ಫುಲ್ ಕಿತ್ಲತ್ತಿದೆ ಅವ್ರಿಗೆ ಕೈಲೇ ಸಣ್ಣ ಹುಲ್ಲಿರ್ತದ್ರಿ ಇದು ಆಗ ಚಳಿರಿ ಅವ್ರು ಕಿತ್ತದೇ ಆಗಿತ್ತಿಲ್ಲ ಯಾಕಂದ್ರೆ ಆಗ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರಿ ಇವಾಗ ಅಷ್ಟೇ ಸಣ್ಣ ಬರ್ತದ್ರಿ ಅಷ್ಟೇನು ಬಿಸಿಲಿಲ್ಲ ಅದ್ರ ಕಡೆಗೆ ಸಣ್ಣ ಇರ್ತದೆ ಅಂತೇಳಿ ಇದೇವ್ರಿ ಯಾಕಂದ್ರೆ ಇದು ಮತ್ತೆ ಮುಂದೆ ಎತ್ತರ ಆಗ್ತದ್ರಿ ಹುಳ ಹೋಗ್ಬಿಟ್ಟು ತಿರುಗಾಡ್ತಾವ್ರಿ ಮೊನ್ನೆ ಎತ್ತರಣೆ ಹುಳ ಹುಟ್ಟಿ ಬಂದಾವಲ್ರಿ ಅದ್ರ ಕಡೆಗೆ ಅವರು ಇದಕ್ಕೆ ಕಿತ್ತಂತ ಹೇಳೋಗ್ಯಾರ ಮತ್ತು ಕಿತ್ತಲಿಲ್ಲ ಅಂತ ಬೈಸ್ಕೋಬೇಕಾಗ್ತದ್ರಿ ಅವ್ರ ಕೈಲಿ ರಚ್ಚು ರಾಯಣ್ಣ ರಾಧಿಕಾಗ ಅವ್ರಿಗೆಲ್ಲ ತೊಗೊಂಡು ಕಿತ್ತೀನಿ ರೀ ಜಲ್ದಿ ಆಗ್ತದ ಅಲ್ಲೊಂದಿಷ್ಟು ಅದ ರೀ ಇದೊಂದಿಷ್ಟು ಅದ ಕಿತ್ತು ಅಂದ್ರೆ ಆಯ್ತು ರೀ ಕೂಡ ಹಂಗೆ ಕಿತ್ಕೊತೈತೆ ಅಂದ್ರೆ ಸ್ವಚ್ಛನೂ ಇರ್ತದೆ ರೀ ಆಮೇಲೆ ಹುಳ ಉಗ್ತಿ ಏನೂ ಬರೋಂಗಿಲ್ಲ ನಮ್ಮ ಮನ್ಮುಂದು ಸ್ವಚ್ಛ ಇರ್ತದಲ್ಲ ರೀ ಅದ್ರ ಕಡೆ ಕಿತ್ಲಾಗತ್ತೀವಿ ಓ ಮಮ್ಮಿ ಏನು ಹುಲ್ಕಿತ್ತು ಹುಲ್ಕಿತ್ತಲ್ಲ ಹಾಂ ಅಲ್ಲಿ ನೋಡ್ರಿ ಅಕ್ಕಿನ ಕಿತ್ಲತ್ತ ಏಸೋ ನೋಡ್ರಿ ಎಲ್ಲತ್ತ ಓ ಮಮ್ಮಿ ನೋಡ್ರಿ ಇವಾಗ ಸಂಜೆ ಕಡೆಗೆ ಚಪಾತಿ ಮಾಡತ್ತೀನಿ ನೋಡ್ರಿ ನಾ ಬಿಸಿ ಬಿಸಿ ಚಪಾತಿ ಆಮೇಲೆ ಹಾಲು ಗಿಣ್ಣದ ಹಾಲು ಕೊಟ್ಟಿರಿ ಅದ್ರೊಳಗೆ ಟೇಸ್ಟಿ ಬರ್ತದೆ ಅಂತೇಳಿ ಚಪಾತಿ ಮಾಡತ್ತಿದ್ರಿ ನಾನು ಹಿಟ್ಟು ನಾದಿಟ್ಕೊಂಡಿದ್ರಿ ಒಂದು ಸ್ವಲ್ಪ ಇದು ಮಾಡೋಕ್ಕಂತೇಳಿ ಇದು ಚಪಾತಿ ಮಾಡ್ಬೇಕಂತೇಳಿ ನಾನು ಬದ್ನಿಕಾಯಿ ಪಲ್ಯ ಚಪಾತಿ ಮಾಡ್ಬೇಕಂತೇಳಿ ಜಿಗಿ ಇಲ್ಲಲ್ರಿ ಅದಕ್ಕೆಲ್ಲ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಇದು ಮೈದಾ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡು ಇಟ್ಕೊಂಡಿದ್ರಿ ಮೈದಾ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡು ಇಟ್ಕೊಂಡಿದ್ದ ಒಂದು ಸ್ವಲ್ಪ ಜಿಗಿ ಇಲ್ರಿ ಗೋಧಿ ಅದ್ರ ಕಲೆಗೆ ಲಾಸ್ಟ್ ಉಳ್ದೈತ್ರಿ ಅದೆಷ್ಟೇ ಗೋಧಿ ಇಷ್ಟು ಬೀಸ್ಕೊಂಡು ಈ ಕಡೆ ತೊಗೊಂಬಂದಿವಿ ಗಿಣ್ಣದ ಹಾಲು ಕೊಟ್ಟಿರಲ್ರಿ ಗಿಣ್ಣದ ಹಾಲು ಈಚೆ ಕಡೆ ಕಾಯಕ್ಕೆ ಇಟ್ಟಿದ್ರಿ ನಾನು ಬೊಗಣೆಗೆ ಹಾಕ್ಕೊಂಡು ಅವರು ಊರಾಗ ಹೋಗಿರ್ರಿ ಯಾಕಂದ್ರೆ ರಚ್ಚುಗ ಇದು ರಾಧಿಕಾಗ ಪ್ಯಾಂಟ್ ಇದ್ದಿದ್ದಿಲ್ರಿ ಅದಕ್ಕೆ ಆಕಿ ಪ್ಯಾಂಟ ಆಮೇಲೆ ಎಣ್ಣೆ ಒಂದು ಸ್ವಲ್ಪ ಅವ್ರಿಗೆ ಚುಕ್ಕೋಳಿ ತಿರ್ಲಕ್ಕ ಅದು ಇದು ತರಕ್ಕೆ ಹೋಗಿರೋ ಸಂತಿ ಖಾಲಿ ಆಗಿತ್ತು ಸನಿ ಆಗ್ತದ್ರಿ ಇಲ್ಲಿದ್ದು ಅದಕ್ಕಲ್ಲಿಗೆ ತರಕ್ಕೆ ಹೋಗಿರೋರು ನಾನು ಚಪಾತಿ ಮಾಡತ್ತಿದ್ರಿ ಅವರು ಬರ್ತಾರ್ರಿ ಜಲ್ದಿ ಹೋಗೋಣ ಬರ್ತಾರೆ ಅವರು ಈಚೆಗಡೆ ಇಟ್ಟು ನೋಡ್ರಿ ಬೋಣಾಗ ಗಿಣ್ಣ ಕಾಯಕ್ಕೆ ನಾನು ಗಿಣ್ಣ ರೆಡಿ ಆಲಾಗತ್ತ ಚಪಾತಿನೂ ರೆಡಿ ಆಲತ್ತವ್ರಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ನೋಡೋದು ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಮತ್ತೆಲ್ಲರಿಗೂ ನಾಳೆ ಸಿಗ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್